ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ನಗರದಲ್ಲಿ ನಾವು ಸುಮಾರು 10,000 ವಿದ್ಯಾರ್ಥಿನಿಯರು ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪರಿನಿರ್ವಾಣ ದಿನದ ನಿಮಿತ್ತವಾಗಿ ನಾವು ಇವತ್ತು ಕ್ಯಾಂಡಲ್ ಮಾರ್ಚ್ ಮಾಡೋದ್ರ ಮುಖಾಂತರ ಸಾಮೂಹಿಕ ಪುಷ್ಪ ನಮನವನ್ನು ಸಲ್ಲಿಸಿ ಬಾಬಾ ಸಾಹೇಬರ ಒಂದು ಪರಿನಿರ್ವಾಣ ದಿನದಂದು ನಾವು ಶಪಥ ಮಾಡ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿಕೊಟ್ಟು ಹೋಗಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂವಿಧಾನವನ್ನು ಉಳಿಸ್ತೇವೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸಿನ ರೀತಿಯಲ್ಲಿ ಭಾರತವನ್ನು ಕಟ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದ ನಮ್ಮ ಶಪಥ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ
ಯುವಕರು ಮತ್ತು ವಿದ್ಯಾರ್ಥಿನಿಯರು ಇಟ್ಟು ಸಂಖ್ಯೆಯಲ್ಲಿ ಸೇರಿಕೊಂಡು ಬೃಹತ್ ಸಂಖ್ಯೆಯಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನಮಗೆ ಹೆಮ್ಮೆ ತರ್ತದೆ. ಇಂದು ವಿದ್ಯಾರ್ಥಿನಿಯರು ಮತ್ತು ಯುವಕರು ಜಾಗೃತರಾದರೆ ಇಡೀ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಯಾಕಂತ ಕೇಳಿದ್ರೆ ಭಾರತ ದೇಶ ಅಂತಕ್ಕಂಥದ್ದು ಇಂದು ಯುವಕರ ದೇಶ ಆಗಿದೆ. ಆದರೆ ಯುವಕರೊಂದಿಗೆ ಏನಪ್ಪಾ ಅಂತ ನಿರುದ್ಯೋಗಿಗಳ ದೇಶವೂ ಕೂಡ ಆಗಿದೆ. ಆ ನಿರುದ್ಯೋಗ ಓಡಬೇಕಪ್ಪ ಅಂತಂದರೆ ಅಂಬೇಡ್ಕರ್ ಅವರು ಕಟ್ಟಿಕೊಟ್ಟಿರ್ತಕ್ಕಂಥ ಸಂವಿಧಾನ ನಮಗೆ ಉಳಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮ ವಹಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕಾಗ್ತದೆ. ನಾವು ಯುವಕರು ಕೂಡ ಬಾಬಾ ಸಾಹೇಬರ ಆಶಯವನ್ನು ತಿಳ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನ ಪ್ರಯತ್ನವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪರಿನಿರ್ವಾಣ ದಿನದಂದು ನಾವು ಶಪಥ ಮಾಡಿ ಭಾರತವನ್ನು ಉಳಿಸುವ, ಪ್ರಜಾಪ್ರಭುತ್ವವನ್ನು ಉಳಿಸುವ ಮತ್ತು ಸಂವಿಧಾನವನ್ನು ಉಳಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕಟಿಬದ್ಧವಾಗಿ ನಿಲ್ತೇವೆ. ಬಾಬಾ ಸಾಹೇಬ್ ಕಂಡಂಥ ಕನಸನ್ನು ನನಸು ಮಾಡಿದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಡೀತೇವೆ ಅಂತಕ್ಕಂಥ ಪ್ರತಿಜ್ಞೆ ಮಾಡಿ ಇಂದು ನಾವು ಸಂವಿಧಾನ ಸಾಕ್ಷಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ನಾವು ಇಂದು ಪ್ರತಿಜ್ಞೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇಂದು ಕ್ಯಾಂಡಲ್ ಮಾರ್ಚನ್ನು ಮಾಡೋದ್ರ ಮುಖಾಂತರ ನಾವು ಸಕ್ಸಸ್ ಕೂಡ ಆಗಿದ್ದೇವೆ. ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವವರು ಈ ದೇಶದಲ್ಲಿ ಇರಲಿಕ್ಕೆ ನಾಲಾಯಕರವರು. ಈ ದೇಶವನ್ನು ಬಿಟ್ಟು ಹೋಗ್ಬೇಕು ಅವರು. ಯಾಕಂತ ಕೇಳಿದ್ರೆ ಸಂವಿಧಾನಬದ್ಧವಾಗಿ ಇರ್ತಕ್ಕಂಥವ್ರು ಮಾತ್ರ ಈ ದೇಶದಲ್ಲಿ ಇರಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಸಂವಿಧಾನ ವಿರೋಧಿಸುವವರು ಕೂಡ ದೇಶ ವಿರೋಧಿಗಳೇ. ಆದರೆ ಸಂವಿಧಾನ ಬರೆಯುವಂತಹ ನಿರ್ಮಾತೃಗಳು ಎಲ್ಲರಿಗೂ ಕೂಡ ಮಾತನಾಡುವ ಹಕ್ಕು ಕೊಟ್ಟಿದ್ದಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಂವಿಧಾನಕ್ಕೇನಾದರೂ ಇವರು ಅಪಚಾರ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಖಂಡಿತವಾಗಲೂ ಅವರು ದೇಶ ಬಿಟ್ಟು ಓಡಬೇಕಾಗ್ತದೆ. ಒಂದು ವೇಳೆ ಅವರು ದೇಶದಲ್ಲಿ ಪದೇ ಪದೇ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರೆ ನಾವು ಯುವಕರು ಇನ್ನು ಮುಂದೆ ಸುಮ್ಮ ಕುಂದ್ರಕ್ಕೆ ಆಗಲ್ಲ. ಅವ್ರನ್ನ ಒದ್ದು ಓಡಿಸಬೇಕಾಗ್ತದೆ. ಇಲ್ಲಿಕತ್ತ ನಡು ಬೀದಿಯಲ್ಲಿ ಬೆತ್ತಲೆ ಮಾಡಬೇಕಾಗ್ತದೆ. ಆ ಕೆಲಸವನ್ನು ನಾವೆಲ್ಲ ಯುವತಿಯರು ಇಂದು ಪ್ರತಿಜ್ಞೆ ಮಾಡೋದ್ರ ಮುಖಾಂತರ ಹೇಳಿದ್ದೇವೆ. ಸಂವಿಧಾನವೇ ನಿನಗೆ ಅವಮಾನ ಮಾಡಿರ್ತಕ್ಕಂಥ ಯಾರನ್ನೂ ಕೂಡ ನಾವು ಬಿಡೋದಿಲ್ಲ, ಅವ್ರನ್ನೂ ಕೂಡ ಅವಮಾನಿಸ್ತೇವೆ. ಬಂದ್ ಹತ್ತಿದ್ರೆ ಏನೆಲ್ಲ ಮಾಡಲಿಕ್ಕೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ತು ತಯಾರಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಶ್ರೀನಾಥ್ ಪೂಜಾರಿ ಅಂತೇಳಿ ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯಾಧ್ಯಕ್ಷರು. ನಗರದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಅವರು ಹಮ್ಮಿಕೊಂಡಿರುವಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಕ್ಯಾಂಡಲ್ ಮಾರ್ಚನ್ನು ನಗರದ ಶಿವಾಜಿ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ನಾವು ಪಾದಯಾತ್ರೆ ಮುಖಾಂತರ ಬಂದು ಕ್ಯಾಂಡಲ್ ಮಾರ್ಚನ್ನು ನಾವು ಯಶಸ್ವಿಗೊಳಿಸಿದ್ದೇವೆ. ಇಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಾನು ಕೂಡ ಪಾಲ್ಗೊಂಡೆ. ನಾನು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನತೆ ಕೊಡಿಸೋದ್ರಲ್ಲಿ ಅವರ ಪಾತ್ರ ಪ್ರಮುಖವಾದದ್ದು. ಇವತ್ತು ನಾವು ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೆ ಇದ್ದೀವಿ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ನಾವು ಮುಂದದೀವಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ನಾ ಈ ಒಂದು ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅವರ ಋಣ ನಮಗೆ ತೀರಿಸ್ಲಿಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಎಷ್ಟು ಪೂಜೆ ಮಾಡಿದ್ರೂ ಸಾಕಾಗಲ್ಲ. ನಮ್ಗೆ ಯಾವ ದೇವರು ಯಾವ ದಿಂಡ್ರು ಏನೂ ಮಾಡಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡ್ಯಾರಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಪಾಲನೆ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಆರ್ತಿ ಶಾಪುರ್ ಮಹಾನಗರ ಪಾಲಿಕೆ ಸದಸ್ಯರು. ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಒಂದು ಮಹಾಪರಿನಿರ್ವಾಣ ದಿವಸ ಇವತ್ತು ಒಂದು ಕ್ಯಾಂಡಲ್ ಮಾರ್ಚ್ ರ್ಯಾಲಿಯನ್ನು ಮಾಡಿದ್ದೇವೆ. ಸುಮಾರು ಆ ಕ್ಯಾಂಡಲ್ ಮಾರ್ಚ್ ರ್ಯಾಲಿಗೆ 10 ರಿಂದ 15 ಸಾವಿರ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಬಾಬಾ ಸಾಹೇಬರ ಒಂದು ವಿಚಾರಗಳನ್ನ ತಿಳಿದುಕೊಳ್ಳಲು, ಬಾಬಾ ಸಾಹೇಬರ ಒಂದು ಏನು ಆಸೆ ಆಕಾಂಕ್ಷೆಗಳಿದ್ದು ಅವನ್ನೆಲ್ಲವನ್ನು ನಾವು ಮುಂದುವರೆದು ನಾವು ಬಾಬಾ ಸಾಹೇಬರ ಆಸೆಯನ್ನು ಕಾಪಾಡ್ತೀವಿ ಅಂತೇಳಿ ಇವತ್ತು ಆ ಒಂದು ಕ್ಯಾಂಡಲ್ ಮಾರ್ಚ್ ರ್ಯಾಲಿಯಲ್ಲಿ ಭಾಗವಹಿಸಿ ಅತಿ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನು, ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮವನ್ನು ಭಾಗಿಯಾಗಿ ನಮಗೆಲ್ಲರಿಗೂ ಕೂಡ ಒಂದು ಬಾಬಾ ಸಾಹೇಬರ ವಿಚಾರಕ್ಕೆ ಇವತ್ತು ಸಾಕ್ಷಿಯಾಗಿದ್ದಾರೆ. ಅದಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲ ನನ್ನ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರಿಗೂ, ಹಿರಿಯರಿಗೂ, ಎಲ್ಲ ನನ್ನ ಪ್ರಗತಿಪರ ಚಿಂತಕರಿಗೂ, ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಕ್ರಾಂತಿ ಇವತ್ತು ಪ್ರಾರಂಭವಾಗಿದೆ ಅಂತೇಳಿ ನಾವೆಲ್ಲರೂ ಕೂಡ ತಿಳಿದುಕೊಂಡೇವೆ. ಯಾಕಪ್ಪ ಅಂತಂದರೆ ಬಾಬಾ ಸಾಹೇಬರು ಈ ದೇಶವನ್ನು ಆಳಬೇಕಂತೇಳಿ ನಮ್ಮ ಸಂದೇಶವನ್ನು ನೀಡಿದ್ದಾರೆ. ಇವತ್ತು ಈ ವಿದ್ಯಾರ್ಥಿ ಯುವ ಜನರು ಎಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬರ 68ನೇ ಒಂದು ಮಹಾಪರಿನಿರ್ವಾಣ ದಿನ ಶಪಥ ಮಾಡಿದ್ದೇವೆ. ಈ ದೇಶವನ್ನು ಮುಂದಿನ ದಿನಮಾನದಲ್ಲಿ ನಾವೇ ಆಳ್ತೇವೆ. ಈ ದೇಶವನ್ನು ಕಟ್ಟಿದವರು ನಾವು, ಬೆಳೆಸಿದವರು ನಾವು, ಈ ದೇಶಕ್ಕಾಗಿ ದುಡಿದವರು ನಾವು. ಅದೇ ರೀತಿ ಅಂತೇಳಿ ನಾವು ಶಪಥ ಮಾಡಿ ಇಂದಿಂದ ಬಾಬಾ ಸಾಹೇಬರ ಒಂದು ಚಳುವಳಿಯನ್ನು ಮುನ್ನಡೆಸ್ತೇವೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಬುದ್ಧಾಯ ಜೈ ಭೀಮ್. ಇವತ್ತು ಡಿಸೆಂಬರ್ 6 ಡಾಕ್ಟರ್ ಬಾಬಾ ಸಾಹೇಬ್ ಅವರ 68ನೇ ಪರಿನಿರ್ವಾಣದ ಅಂಗವಾಗಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಸಂಸ್ಥೆಯ ವತಿಯಿಂದ ನಾವು ಶಿವಾಜಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಒಳಗೂ ನಾವು ಕ್ಯಾಂಡಲ್ ಮಾರ್ಚ್ ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಇವತ್ತು ಹೆಚ್ಚಿನ ಬೃಹತ್ ಸಂಖ್ಯೆಯಲ್ಲಿ ಕೂಡ ಪಾಲ್ಗೊಂಡು ಇವತ್ತು ನಮನವನ್ನು ಸಲ್ಲಿಸಿದ್ದಾರೆ. ನಮಗೆ ಜನ್ಮವನ್ನು ಕೊಟ್ಟಿದ್ದು ತಂದೆ ತಾಯಿ ಆದರೂ ಕೂಡ
ಬದುಕನ್ನು ಕಟ್ಟಿಕೊಟ್ಟಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಇವತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ ಎಲ್ಲ ನನ್ನ ವಿದ್ಯಾರ್ಥಿನಿಯರು ಹಾಗೂ ಭೀಮ್ ಅಭಿಮಾನಿಗಳು, ಬುದ್ಧ ಧಮ್ಮ ಸಂಘದ ಅಭಿಮಾನಿಗಳು, ಎಲ್ಲ ಧಮ್ಮ ಬಂಧುಗಳು, ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಬಾಳೋಣ, ನಡೆಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾವು ಇಲ್ಲಿ ಇವತ್ತು ಅತಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನವನ್ನ ಕಾರ್ಯಕ್ರಮಕ್ಕೆ 10,000 ಜನಗಳ ಒಂದು ವಿದ್ಯಾರ್ಥಿಗಳನ್ನು ಸೇರಿಕೊಂಡು ಈ ನಮನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಭಾರತಿ ಹೊಸಮನಿ, ವಿಜಯಪುರ.